ಲಲಿತಾ, ಒಂದು ಟಕ್ ನೀರು ತೊಗೊಂಬ. ಏನು ಬಿಸಿಲಣ್ಣ, ಹೊಲಕ್ಕೆ ಹೋಗಿ ಬರಷ್ಟಿಗೆ ಸಾಕಾಗಿ ಹೋತಪ್ಪ ಯಪ್ಪ. ಹ್ಞೂ ಲೇಪ, ಈ ಬಿಸಿಲಾಗ ಹೋಗಿ ಬರಷ್ಟಿಗೆ ಸಾಕಾಗಿ ಹೋತು ನಂಗಂತೂ. ನೀರಿನ ಬಾಟ್ಲಿ ಹಿಡ್ಕೊಂಡು ಅಡ್ಡಾಡ್ಬೇಕು ನೋಡಿ ಇನ್ಮೇಲೆ. ನೀರೊಂದು ಕಾದು ಬಿಡ್ತಾವಣ್ಣ ಅತ್ತಾಗ, ಈ ಬಾಟ್ಲಿಯಾಗ ಒಯ್ಯೋದಿರಲಿ. ಅಲ್ಲಿ ಹೊಲ್ದಾಗ ತಂಪ ನೀರು ಕುಡಿದು ಬಂದ್ವ್ಯಾ, ಈಗ ಇಲ್ಲಿ ಗಡಿಗ್ಯಾಗ ಒಂದು ಸ್ವಲ್ಪ ತಂದು ಕೊಟ್ರೆ ಅಂದ್ರೆ ಕುಡಿದ್ವಿ ಅಂದ್ರೆ ಸ್ವಲ್ಪ ಸಮಾಧಾನ ಅನಿಸ್ತೈತೆ ನೋಡು. ಹ್ಞೂ ಲೇಪ, ಈ ಗಡಿಗೆ ನೀರು ಕುಡಿದ್ರನ ಸಮಾಧಾನ ಅನ್ಸದೆ. ಇವರೇ ನೀನ ತರವಲ್ರಲ್ಲ. ಏ ಲಲಿತಾ, ಲಘುನ ಒಂದು ಸ್ವಲ್ಪ ನೀರು ತೊಗೊಂಬಾರ, ನಂಗೂ ಕೃಷ್ಣಾಗ ಇಬ್ರಿಗೂ. ಹಾರಿ ಮಾವರ ತಂದೆ. ಅರಿ ತಗೋರಿ ನೀರು. ಯವ್ವ ಕೊಡವ ಯವ್ವ, ನೀರು ಕುಡಿಯೋವರೆಗೂ ಸಮಾಧಾನ ಇಲ್ಲದಂಗೆ ಆಗ್ಬಿಟ್ಟೈತಿ ಬಿಸಿಲಿಗೆ. ಕೊಡು. ಯಪ್ಪ, ಇವಾಗ ಸಮಾಧಾನ ಆತಪ್ಪ ಯಪ್ಪ. ಈ ಒಂದು ಕ್ಷಣ ಒಂದು ಹೊತ್ತು ಬೇಕಾದ್ರೆ ಊಟ ಇಲ್ಲದೆ ಇದ್ದು ಬಿಡ್ಬೋದು, ಈ ನೀರಿಲ್ದ ಮಾತ್ರ ಇರೋಕ್ಕಾಗಂಗಿಲ್ಲ ನೋಡು. ನಿಜ ಅಣ್ಣ. ಯಪ್ಪ ಪುಣ್ಯಕ್ಕಿನ್ನ ನಮ್ಮ ಹೊಲದಾಗ ನೀರು ಸಿಹಿ ಅದವು, ಅಲ್ಲಿನೂ ತಂಪು ನೀರು ಕುಡಿಬೋದು. ಇಲ್ಲ ಅಂದಿದ್ದಿದ್ರೆ ಎಷ್ಟು ಪಜಿತಿರ್ತಿತ್ತು ನೋಡು. ರೀ ಮಾವರ, ನೀವಿಬ್ರು ಇಲ್ಲೇ ಇದ್ದಿದ್ದೆ ಚಲೋನಾತ. ನಿಮ್ಮ ತಲೆ ಒಂದು ವಿಷಯ ಮಾತಾಡ್ಬೇಕಾಗಿತ್ತು ನಾನು. ಏನ್ಲಿ ಅದು, ಮಾತಾಡಲ್ಲ. ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ವಿಡಿಯೋಸ್ಗೆಲ್ಲ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಕಮೆಂಟ್ ಮಾಡಿರಿ. ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ, ಓಕೆನಾ? ನಮಸ್ಕಾರ. ಹೇಳ್ರಿ, ಏನೋ ಮಾತಾಡೋದೈತೆ ಅಂತ ಅಂದ್ರಿ, ಸುಮ್ಮನೆ ಕೂತ್ಕೊಂಡ್ರಲ್ಲ. ಅರಿ ಅದು ನಮಗೂ ಮನೆಯಾಗಿದ್ದಿದ್ದು ಬ್ಯಾಸರ ಆಗ್ಬಿಟ್ಟೈತ್ರಿ. ಮದುವೆ ಆದಾಗಿಂದ ನಾವು ಎಲ್ಲೂ ಹೋಗೇ ಇಲ್ಲ. ಸೀದಾ ಮದುವೆ ಮಾಡ್ಕೊಂಡು ನಂಗೆ ನಮ್ಮ ತವ್ರ ಮನೆಯಿಂದ ಸೀದಾ ಇದ ಮನೆಗೆ ಬಂದು ಕೂತ್ಕೊಂಡ್ಬಿಟ್ಟಿವಿ. ಅದಕ್ಕೆ ಒಂದು 2 ದಿನ ಎಲ್ಲಿಗಾದ್ರೂ ಹೋಗಿ ಬರನ್ರೆ ನಾವಿಬ್ಬರು ಮತ್ತು ಇವರಿಬ್ಬರು 4 ಜನ ಸೇರಿ. ಹ್ಞೂ ರೀ, ನಮಗೂ ಹೊರಗಡೆ ಹೋಗ್ಬೇಕು ಅಂತ ಅನ್ಸೈತಿ. ಮನೆಯಾಗಿದ್ದಿದ್ದಿದ್ದು ಬ್ಯಾಸರ ಆಗ್ಬಿಟ್ಟೈತ್ರಿ. ಅದಕ್ಕೆ 2 ದಿನ ಹೋಗಿ ಬಂದ್ಬಿಡನ್ರೆ. ಅಲ್ಲ, ಹೊಲ್ದಾಗ ತರಕಾರಿ ಅದಾವು, ಅದನ್ನೆಲ್ಲ ಬಿಟ್ಟು ಹೆಂಗೆ ಹೋಗೋದಕ್ಕೈತೆ? ಇನ್ನೊಂದು 2 ತಿಂಗಳು ಎಲ್ಲೂ ಹೋಗೋಕ್ಕಾಗಲ್ಲ, ಸುಮ್ಮನೆ ಬಿಡ್ರಿ ನೀವು. ಏನ್ರಿ ಮಾವರ ನೀವು ಯಾವಾಗ ನೋಡಿದ್ರು ಹೊಲ 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 ಅಂತಿರ್ತೀರಿ. ಬೇಕಾರೆ ಹೊಲ್ದಂದ ತರಕಾರಿ ಒಂದಿನ ಹರಿದು ನೆಕ್ಸ್ಟ್ ಡೇ ಹೋಗೋಣ, ಹೋಗಿ 2 ದಿನ ಮುಗಿಸ್ಕೊಂಬಂದು ಇಲ್ಲಿ ಬಂದು ಮತ್ತೆ ಮಾರನೇ ದಿನ ನಾವು ಬೇಕಾದ್ರೆ ಹೊಲಕ್ಕೆ ಹೋಗಕ್ಕೆ ಬರ್ತೈತಿ. ಪ್ಲೀಸ್ ರೀ ಮಾವರ, ನಮಗೂ ಮನೆಯಾಗಿದ್ದಿದ್ದು ಬ್ಯಾಸರ ಆಗಿರಲ್ಲನ್ರಿ. 2 ದಿನ ಹೋಗಿ ಬರಂಬರ್ರಿ, ಏನಾಗಲ್ಲ. ಹಂಗಲ್ಲಲ್ಲಿ ತರಕಾರಿ ಎಲ್ಲ ಬಂದವು, ಹೊಲ ನೋಡ್ಕೊನೋರು ಯಾರು ಅದಾರ ನೀನೇ ಹೇಳು. ಅದಕ್ಕೆ ಈಗೆಲ್ಲ ಹೋಗೋಕ್ಕಾಗಂಗಿಲ್ಲ, ಸುಮ್ಮನೆ ಇದ್ಬಿಡ್ರಿ. ಈಗ ಮತ್ತೇನು ಹೇಳಕ್ಕೆ ಹೋಗ್ಬೇಡ್ರಿ, ಹೋಗ್ಲಿ. ಇನ್ನೊಂದು 2-3 ತಿಂಗಳು ಆಮೇಲೆ ಬೇಕಾರೆ ಹೋಗಿ ಬರಾಕ್ ಬರ್ತೈತಿ. ಇನ್ನೊಂದು 2-3 ದಿನಕ್ಕೆ ಬಿಸಿಲು ಜಾಸ್ತಿ ಸ್ಟಾರ್ಟ್ ಆಕೈತಾ, ಅವಾಗ ಬಿಸಿಲು ಐತಿ ಹೋಗೋದು ಬೇಡ, ನಮ್ಮನೆ ಬಿಸಿಲು ಐತಿ ಹೊರಗಡೆ ಹೆಜ್ಜೆ ಇಡಕ್ಕಾಗಲ್ದು ಅಂತ ಅಂತೀರಿ. ಅದಾದ್ಮೇಲೆ ಹಂಗೆ ಮಳೆಗಾಲ ಬರ್ತೈತಿ. ಅಯ್ಯೋ ಮಳೆ ಒಂದೇ ಸಮನೆ ಕಿಚಿ ಪಿಚಿ ಹೊಲ್ದಾಗ ಬಿತ್ತೋದೈತಿ, ಬಿತ್ತೋದೆಲ್ಲ ಚಲೋ ಆಕೈತಿ, ಅದು ಇದು ಅಂತ ಅವಾಗ ಬಿಡಿಸ್ತೀರಿ. ಇನ್ನು ಚಳಿಗಾಲದಾಗ ಈಗ ಹೇಳಕೊಂತೀರಲ್ಲ ನೆಪ, ಪೀಕ್ ಬಂದೈತಿ, ಪೀಕ್ ಬಿಟ್ಟು ಹೋಗಕ್ಕೆ ಬರ್ತೈತನ, ಹೋಗೋಕ್ಕಾಗಂಗಿಲ್ಲ ಅಂತೀರಿ. ಹಿಂಗೆ ನೆಪ ಹುಡ್ಕೊಂತ ಹೋಗ್ಬಿಡ್ರಿ. ನೀವು ಬರ್ತೀರಾ ಏನಿಲ್ಲ, ಇಲ್ಲ ನಾನು ಲಲಿತಾ ಇಬ್ಬರು ಹೋಗಿ ಬಂದ್ಬಿಡ್ತೀವಿ ನೋಡಿ ಮತ್ತೆ. ಹೌದ್ರಿ, ನೀವಿಬ್ರು ಬರಲ್ಲ ಅಂದ್ರೆ ನಾವಿಬ್ರು ಹೋಗಿ ಬರ್ತೀವಿ. ಮತ್ತೇನು ಮಾಡೋಣ, ನಮಗಂತೂ ಮನೆಯಾಗಿದ್ದಿದ್ದು ಬ್ಯಾಸರ ಆಗ್ಬಿಟ್ಟೈತಿ. ಅದಕ್ಕೆ 2 ದಿನ ನಾವಿಬ್ರು ಹೋಗಿ ಬರ್ತೀವಿ. ನೀವು ಬೇಕಾದ್ರೆ ಇಲ್ಲೇ ಇರ್ರಿ, ಹೊಲ ನೋಡ್ಕೊಂತ ಮನೆ ನೋಡ್ಕೊತ. ಅಯ್ಯ, ಹಂಗಂದ್ರೆ ಹೆಂಗ್ಲೆ? ನೀವು ಇಬ್ಬರೇ ಹೋಗ್ಕಿರನ? ನಿಮ್ಗೇನು ಗೊತ್ತಾಗತ್ತಂತ ಇಬ್ಬರ ಹೊಂಟಿರಿ? ಅದು ಎಲ್ಲಿಗೆ ಹೋಗ್ಕಿರಿ? ರೀ ನಮಗೇನ್ರಿ ಭಯ? ಕೈಯಾಗ ಫೋನ್ ಐತಿ, ಫೋನಾಗ ದುಡ್ಡಿದ್ರೆ ಎಲ್ಲಿಗೆ ಬೇಕಾದ್ರೂ ಹೋಗಿ ಬರ್ಬೋದು. ನೀವೇನಂತ ಅನ್ಕೊಂಡಿರಿ? ಬೇಕಾದ್ರೆ ನೋಡ್ರಿ, ನಾವಿಬ್ರು ಹೋಗಿ ಬರಂಗಿದ್ರೆ ನಾವಿಬ್ರು ಹೋಗಿ ಬರ್ತೀವಿ, ನೀವು ಇಲ್ಲೇ ಹೊಲ ನೋಡ್ಕೊಂತ ಕೂತ್ಕೊಂಡಿರಿ, ಸರಿನಾ? ನೋಡ್ರಿ, ನಮಗಂತೂ ಬ್ಯಾಸ್ ಆಗೈತಿ. ನಾವಂತೂ ಹೊರಗಡೆ ಹೋಗ್ಬೇಕಂತ ಡಿಸೈಡ್ ಮಾಡಿಬಿಟ್ಟಿವಿ. ಈಗ ಮುಂದಿನ ವಾರ ಆಗ್ಬೋದು, ಇನ್ನೊಂದು ಮುಂದಿನ ವಾರದಾಗ ಯಾವಾಗ ಬೇಕಾದರೂ ಹೋಗ್ಬೋದು. ಅದೇ ನನಗೆ ಗೊತ್ತಿಲ್ಲ. ನಾವು ಹೇಳ್ದಾಗ ನೀವು ಬಂದ್ರಿ ಸರಿ ಹೊತ್ತು, ಇಲ್ಲಾಂದ್ರೆ ನಾನು ಲಲಿತಾ ಇಬ್ಬರು ಹೋಗಿ ಬಂದುಬಿಡ್ತೀವಿ ಅಷ್ಟೇ. ಏನೋ ಜೋರ್ ಮಾತುಕತೆ ನಡೆದೈತಿ ಗಂಡ ಹೆಂಡ್ತಿದ. ನೋಡ್ರಿ ಮಾವರ, ನಮಗೂ ಮನೆಯಾಗಿದ್ದಿದ್ದು ಬ್ಯಾಸರ ಆಗೈತಿ. ಮದುವೆ ಆದಾಗಿಂದ ಎಲ್ಲೂ ಹೋಗಿಲ್ಲ. 2 ದಿನ, ಭಾಳ ದಿನ ಬೇಡ, 2 ದಿನ ಒಂದು ಸ್ವಲ್ಪ ಹೊರಗಡೆ ಎಲ್ಲಾದರೂ ಹೋಗಿ ಬರಂಬರ್ರಿ ಅಂತ ಹೇಳಾಕೊಂಡ್ರೆ ಬೇಡ ನಂದು ಹೊಲ್ದಾಗ ತರಕಾರಿ ಐತಿ, ಹಂಗೈತಿ ಹಿಂಗೈತಿ ಅನ್ನಕೊಂತಾರೆ. ನೋಡ್ರಿ ಮಾವರ, ನಮಗೂ ಬ್ಯಾಸರ ಆಗಲ್ಲನ್ರಿ ಮನೆಯಾಗಿದ್ದಿದ್ದು. ಒಂದು 2 ದಿನ ಹೊರಗಡೆ ಕರ್ಕೊಂಡು ಹೋಗಂತ ನೀವರ ಹೇಳ್ರಿ ಮಾವರ. ಈ ಚಂದ್ರು, ಕೃಷ್ಣ ಅವ್ರು ಹೇಳೋದು ಮತ್ತೆ ನಿಜಾನ ಐತಿ, ಕರೇನ ಐತಿ. ಮದುವೆ ಆದಾಗಿಂದ ಎಲ್ಲೂ ಹೋಗೇ ಇಲ್ಲ ನೀವು. ಅವ್ರನ್ನ ಕರ್ಕೊಂಡು 2 ದಿನ ಎಲ್ಲರ ಚಲೋ ಜಾಗ ನೋಡಿ ಹೋಗ್ಬರ್ರಿ, 4 ಜನ ಸೇರಿ. ಮದುವೆ ಆದಮೇಲೆ ಅವಾಗ ಎಲ್ಲರೂ ಹೊರಗಡೆ ಹೋಗೋಣ ಅಂತ ಒಂದು ಫಿಕ್ಸ್ ಮಾಡಿತ್ತು. ಆದ್ರೆ ರಾಜು ನಂಗೆ ಬರೋಕ್ಕಾಗಲ್ಲ ಅಂದಿದ್ದಾಗ, ನಿಮ್ಮ ಅವ್ವನೂ ಬರಲ್ಲ ಅಂದಿದ್ದಕ್ಕೆ ಎಲ್ಲ ಕ್ಯಾನ್ಸಲ್ ಆಗೋಗ್ಬಿಡ್ತು. ಅದಕ್ಕೆ ನಮ್ಮನ್ನೆಲ್ಲ ಜಂಟೆ ಚೂನಕ್ಕೆ ಹೋಗ್ಬಿಡ್ರಿ, ಆರಾಮ 4 ಜನ ಸೇರಿ 2 ದಿನ ಆರಾಮಾಗಿ ಹೊರಗಡೆ ಹೋಗ್ಬರ್ರಿ. ಏನಪ್ಪ ನೀನು ಹಂಗೆ ಮಾತಾಡ್ತಿದ್ಯಾ? ಅವ್ರಿಗಂತೂ ಬುದ್ಧಿಲ್ಲ. ಅಲ್ಲಪ್ಪ, ಹೊಲ್ದಾಗ ತರಕಾರಿ ಎಲ್ಲ ಅದಾವು, ಅವನ್ನೆಲ್ಲ ಬಿಟ್ಟು ಹೆಂಗೆ ಹೋಗೋಕ್ಕಾಗತ್ತೆ ಹೇಳ?
ಹೆಂಗ 2 ದಿನಕ್ಕೊಂದ್ಸಲ ಹರಿತೈತೆ ಆ ತರಕಾರಿ, 2 ದಿನ 3 ದಿನಕ್ಕೊಂದ್ಸಲ ಹರಿತೈತಿ. ಅವತ್ತು ಒಂದಿನ ಹರಿದ್ ಬಿಟ್ರೆ ಹರಿದು ಮಾರನೇ ದಿನ ಬೆಳಗ್ಗೆ ಲಘೂನ ಬಿಟ್ಬಿಡ್ರಿ. ಬಿಟ್ಟು ಆರಾಮ ಅವತ್ತೊಂದು ದಿನ ಮಾರನೇ ದಿನ ಒಂದಿನ ಎಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡು ಮಾರನೇ ದಿನ ರಾತ್ರಿ ಬಿಟ್ರು 3ನೇ ದಿನಕ್ಕೆ ಇಲ್ಲಿ ಬಂದು ಇಳಿತೀರಿ. ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಡೀತೈತಿ. ಮಧ್ಯಾಹ್ನ ಮೇಲೆ ಹಂಗೆ ಬಂದ್ರು ಬಂದ ತಕ್ಷಣ ಮತ್ತೆ ಬೇಕಾದ್ರೆ ತರಕಾರಿ ಹರಿಯಕ್ಕೆ ಹೋಗೋದ್ರಿ ಅಂತ. ಇಲ್ಲ ಅಂದ್ರೆ ನಾನು ಬೇರೆ ಆಳು ಏನಾರು ವ್ಯವಸ್ಥೆ ಮಾಡ್ತೀನಂತ. ನಾನು ಇಲ್ಲಿ ಇರ್ತೀನಲ್ಲ, ಎಲ್ಲ ನೋಡ್ಕೊಂತಿರ್ತೀನಂತ. ನೀ ಏನು ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ಹೋಗಿ ಬರ್ರಿ. ಯಪ್ಪ ನಾವು ಅಷ್ಟೇ ಹೆಂಗೆ ಹೋಗೋದಪ್ಪ, ಬೇಕಾದ್ರೆ ಮನೇನಾರು ಅಷ್ಟ್ರು ಹೋಗೋದಾದ್ರೆ ಹೋಗ್ಬರನ್ರಿ. ಲೇ ಹೊಸದಾಗ ಮದ್ವೆ ಆಗೈತಿ, ಹೋಗ್ಬರ್ರಿ ಅಂದ್ರೆ ಹೊಸ ಜೋಡಿ ನಮ್ಮನ್ನೇ ಹೇಳ್ಕೊಂಡು ಹೋಗ್ತಾರೆ. ನಮ್ದೇನಾಗಲೇ ವಯಸ್ಸಾಗೈತಿ, ಎಲ್ಲ ಮುಗ್ದೈತಿ, ಎಲ್ಲ ನೋಡಿದೈತಿ, ಬಂದಿದ್ದೈತಿ. ನೀವು ಅದನ್ನೆಲ್ಲ ತಲೆ ಕೆಡ್ಸ್ಕೊಂಡು ಹೋಗ್ಬಿಡ್ರಿ. ಆರಾಮ 4 ಜನ ಹೋಗಿ 2 ದಿನ, ಎಲ್ಲರೂ 2 ದಿನ ಇಲ್ಲ 3 ದಿನನಾರ ಆರಾಮಾಗಿ ಹೋಗಿದ್ದು ಬರ್ರಿ. ಹೊಲ್ದಂದೆಲ್ಲ ನಾನು ನೋಡ್ಕೋತೀನಂತ. ಹ್ಞೂ ರೀ ಮಾವರ, ನಮಗೂ ಬ್ಯಾಸ್ರಾಗೈತಿ, ಹೋಗಿ ಬರೋಣ ಅಂತಂದ್ರೆ ಹೆಂಗೆ ಮಾಡ್ತಾರೆ ನೋಡ್ರಿ. ಹೊಲ್ದಾಗ ತರಕಾರಿ ಐತೆಪ್ಪ, ಇಲ್ಲ ಅಂದ್ರೆ ನಾನೇನು ಹ್ಞೂ ಅಂತಾನ ಅಂತಿದ್ವಿ ನಾವಿಬ್ರು. ಎಷ್ಟರ ಹೊರಗಡೆ ತಿರುಗಾಡೋದು ತಿಂಡಿ ಐತೆ ನೋಡಿ ಇವ್ರಿಬ್ರಿಗೂ. ಮನೆಯಾಗಿರ ಬಿಟ್ಟು ಬರೀ ಹೊರಗೆ ಯಾವಾಗ ಗಣ ಸುತ್ತು ತಿನ್ನೋಣ ಅಂತ ನೋಡ್ತಿರ್ತೀರಿ, ಕಾಯ್ತಿರ್ತೀರಲ್ಲ. ಹೊಲ್ದಾಗ ಕೆಲಸ ಯಾರು ಮಾಡ್ತಾರೆ? ನಿಮ್ಮ ಅಜ್ಜಿಗಳು ಬಂದು ಮಾಡ್ತಾರನ? ಅತ್ಯಾರ ನಮ್ಮ ಅಜ್ಜಿನಾರು ಎದಕ್ಕೆ ಬಂದು ಮಾಡ್ಬೇಕ್ರಿ? ಏನು ನಾವೇನು ಒಂದೊಂದು ವಾರ ಒಂದೊಂದು ತಿಂಗಳು ಹೊಂಟಿರೋದ 2 ದಿನ. ರೊಕ್ಕ ಯಾರು ಕೊಡ್ತಾರ? ನಿಮ್ಮ ಅಜ್ಜಿ ಬಂದು ಕೊಡ್ತಾನೆ, ನಿಮ್ಮಪ್ಪ ಬಂದು ಕೊಡ್ತಾನೆ ಅಲ್ರಿ ಅತ್ಯಾರ? ರೊಕ್ಕನೇ ಯಾಕೆ ನಮ್ಮ ಅಜ್ಜ ನಮ್ಮಪ್ಪ ಕೊಡ್ಬೇಕು? ನಾವಿರೋದು ಇವಾಗ ಈ ಮನ್ಯಾಗ, ನಾವು ದುಡಿಯಾಕ ಕುಂತಿದ್ದು ಈ ಮನ್ಯಾಗ, ತಿನ್ನಾಕ ಕುಂತಿದ್ದು ಈ ಮನ್ಯಾಗ, ಕಷ್ಟಪಟ್ಟು ಇರೋ ಬರೋ ಕೆಲಸ ಎಲ್ಲ ಮಾಡಾಕ ಕುಂತಿದ್ದು ಈ ಮನ್ಯಾಗ. ಅಂದಮೇಲೆ ರೊಕ್ಕನ ಇವರು ಕೊಡ್ಬೇಕು ಹೊರತು ನಮ್ಮ ತವ್ರ ಮನೆಯವ್ರು ಎದಕ್ಕೆ ಕೊಡ್ಬೇಕ್ರಿ? ಇಷ್ಟು ದಿನ ನಾವು ಅಲ್ಲಿದ್ದಾಗ ನಮ್ಮನ್ನು ನೋಡ್ಕೊಂಡಿಲ್ಲನ್ರಿ. ಈಗ ನಿಮ್ಮ ಮನೆಗೆ ಬಂದೀವಿ, ಇವರ ಕೊಡ್ಬೇಕಾಳ್ರಿ, ಇಲ್ಲ ನೀವು ಕೊಡ್ಬೇಕು. ಸುಮ್ಮನೆ ನಮ್ಮ ತವ್ರ ಮನೆಯವ್ರ ಸುದ್ದಿ ಎಲ್ಲ ಎತ್ತಕೋಬೇಡ್ರಿ ನೀವು. ಎಲ್ಲ ಕೆಲಸ ಮಾಡೋದಿಲ್ಲೇ, ದುಡಿಯೋದಿಲ್ಲೇ, ಎಲ್ಲ ಮಾಡೋದಿಲ್ಲೇ, ಆದ್ರೆ ರೊಕ್ಕ ಮಾತ್ರ ನಮ್ಮ ತವ್ರ ಮನೆಯಿಂದ ತರ್ಬೇಕಂತ. ಭಾರಿ ಇದ್ರಿ ಬಿಟ್ಟಿರ್ತೀರ ನೀವು. ನೋಡ್ರಿ ಹೆಂಗ್ ಮಾತಾಡಕ್ ಕುಂತಾಳ ನೋಡ್ರಿ ಅಕ್ಕಿ. ಆ ಹುಡುಗಿ ಹೇಳಿದ್ರಾಗ ಮತ್ತೆ ಏನ್ ತಪ್ಪೈತ್ಲಿ ನೀನ ಹೇಳು. ಈಗ ಗಂಡನ ಮನೆಗೆ ಬಂದ್ಮೇಲೆ ಎಲ್ಲಾ ಜವಾಬ್ದಾರಿನೂ ಗಂಡಂದು ಮತ್ತೆ ಗಂಡನ ಮನೆನಾರ್ದು ಇರ್ತೈತಿ, ತವ್ರ ಮನೆನಾರ್ದು ಎದಕ್ಕೆ ಇರ್ತೈತಿ. ನೀ ಇಲ್ಲದ ಮಾತಾಡಕ್ ಹೋಗ್ಬೇಡ, ಸುಮ್ಮನೆ ಇದ್ದು ಬಿಡು. ಅವ್ರು ಏನೋ ಇಷ್ಟಪಡಾಕೊಂತಾರ ಹೊರಗಡೆ ಅಡ್ಡಾಡಕ. ಹೊಸ ಜೋಡಿ ಮದುವೆ ಆದ್ಮೇಲೆ ಎಲ್ಲೂ ಹೋಗಿಲ್ಲ, ಅವ್ರು ಹೋಗಿ ಬರ್ತಾರ. ನೀನ್ ಅದ್ರಾಗೆಲ್ಲ ತಲೆ ಹಾಕೋಬೇಡ, ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೋ ಇಲ್ಲಿ. ಇಲ್ಲ ಅಂದ್ರೆ ಸುಮ್ಮನೆ ಒಳಗಡೆ ಹೋಗಿ ಕುತ್ಕೋ ಹೋಗು. ಅಲ್ರಿ ಹೊಲ್ದಾಗ ತರಕಾರಿ ಎಲ್ಲ ಬಂದವು, ಮತ್ತೆ ಅದನ್ನೆಲ್ಲ ನೋಡ್ಕೊಳ್ಳೋರು ಯಾರು? ನಾನು ಅದೇನಿಲ್ಲ, ನಾನು ನೋಡ್ಕೊಂಡಿರ್ತೀನಿ. ಅದ್ರ ಬಗ್ಗೆ ನೀನು ಎದಕ್ಕೆ ತಲೆ ಕೆಡ್ಸ್ಕೊತೀರಿ? ನಾನು ಅಡ್ಡಾಡ್ಕೊಂತ ಇರ್ತೀನಿ, ಅದೇ ನನಗೇನು ಕಷ್ಟನ? ನೀನ ಬಾಯಿ ಮುಚ್ಕೊಂಡಿರು ಗಪ್ಪಗ. ಚಂದ್ರು ಕೃಷ್ಣ ನೀವು ಹೋಗಿ ಬರ್ರಿ, ಸುಮ್ಮನೆ ಅವ್ರಿಬ್ರು ಕರ್ಕೊಂಡು 2 ದಿನ ಸಹಿತವ. ಯಾವಾಗ ಹೋಗ್ಬೇಕಂತ ಮಾಡಿರವ? ಮಾವರ ಮುಂದಿನ ವಾರದಾಗ ಹೋಗಿ ಬೇರೆಬೇಕಂತ ಮಾಡೀವ್ರಿ. ಹ್ಞೂ ರೀ ಮಾವರ, ಮುಂದಿನ ವಾರನ ಹೋಗ್ಬೇಕಂತ ಅನ್ಕೊಂಡಿವಿ. ಬೇಕಾರೆ ಇವರು ತರಕಾರಿ ಹರಿಯೋದು ಮುಗಿದ್ಮೇಲೆನ ಹೋಗ್ತೀವ್ರಿ ನೀವು ಹೇಳ್ದಂಗೆ. ಬ್ಯಾಡಂದ್ರೆ ಬೇಡ, ಎಲ್ಲೂ ಯಾರು ಹೋಗೋದು ಬೇಕಾಗಿಲ್ಲ. ಬೇಕಾರೆ ತರಕಾರಿ ಇದೆಲ್ಲ ಮುಗಿಲಿ, ಹೊಲ್ದಂದು ಕೆಲಸ. ಆಮೇಲೆ ಕಾಲಿನ ಬಿದ್ದಿರ್ತಾರಿಲ್ಲ, ಅವಾಗ ಹೋಗಿ ಬರಂತಿರುತ್ತೆ. ಈ ಕೆಲಸ ಇದ್ದಾಗ ಏನು ಹೋಗೋ ಅವಶ್ಯಕತೆ ಇಲ್ಲ. ಮತ್ತೆ ನೀನೇದಕ್ಕೆ ಕರೀರಿ ಮನ್ಯಾಗ ದಂಡ ಪಿಂಡ ನಂಗೆ? ನೀನು ಹೋಗಿ ಮಾಡಲ್ಲ ಕೆಲಸನ, ಯಾರು ಬ್ಯಾಡ ಅಂತಾರೇನು? ಯಮ್ಮ ಯಾವಾಗ ಬಂದಿದ್ದಿ? ಆರಾಮದಿಯಾ ಯಮ್ಮ? ಆರಾಮದಿಯಾ ಬೇ? ಹ್ಞೂನವ, ನಾನು ಆರಾಮದಿ ನೋಡು. ನೀವು ಎಲ್ಲರೂ ಆರಾಮದಿರಿಲ್ಲ? ಹ್ಞೂ ಬೇ ಅಮ್ಮ, ನಾವು ಆರಾಮದೀವಿ ನೋಡು. ಮನೆಯಾಗೆಲ್ಲರೂ ಆರಾಮದಾರ? ಹ್ಞೂ, ಮನೆಯಾಗೆಲ್ಲರೂ ಆರಾಮದಾರ ನೋಡವ. ಏನ್ಲೇ ಏನೋ ವಟ ಅನ್ನ ಕುಂತಿದ್ದಿಲ್ಲ, ಏನದು ಹೇಳಿ ಇನ್ನೊಂದ್ಸಲ. ನೋಡ್ಬಿ ಅಮ್ಮ, 2 ದಿನ ಹೊರಗಡೆ ಹೊಂಟಿವಿ, ಇವರು ಬರಾಕೊಲ್ಲೆ ಅನ್ನ ಕುಂತಾರ. ಅತ್ತೆಯರು ಈಗ ಹೋಗ್ಬೇಡ್ರಿ, ತರಕಾರಿ ಎಲ್ಲ ಹರಿಯೋದು ಮುಗಿಲಿ, ಆಮೇಲೆ ಹೋಗಂತ್ರಿ ಅಂತ ಕೆಲಸ ಇಲ್ಲದಾಗ ಅಂತ ಅನ್ನ ಕುಂತಾರ. ನೋಡ್ಬೇ ಅಮ್ಮ. ಅಲ್ಲಲೇ ನೀನು ಈ ಮನೆ ಸೊಸೆ ಹೌದಿಲ್ಲ, ನೀನು ಮಾಡಲ್ಲ ಕೆಲಸನ, ಯಾಕೆ ಅವ್ರಿಬ್ರ ಮಾಡ್ಬೇಕನ? ಅಂದ್ರೆ ನಿಮ್ಮ ಮಾತಿನ ಪ್ರಕಾರ ನಾನು ಹೊಲಕ್ಕೋಗಿ ಕೆಲಸ ಮಾಡ್ಬೇಕಂತ ಅಂತೀರನ ನೀವು? ತಪ್ಪೇನ? ಯಾಕ ಇವರಿಬ್ರು ಆದ್ರೆ ಹೊಲಕ್ಕೋಗಿ ಕೆಲಸ ಮಾಡ್ಬರ್ಬೇಕು, ನೀನಾದ್ರೆ ಹೊಲಕ್ಕೋಗಿ ಕೆಲಸ ಮಾಡ್ಬಾರ್ದನ? ಇದು ಯಾವ ಸೀಮಿ ನ್ಯಾಯ? ಯಮ್ಮ, ನನಗೇನು ಅವ್ರಂಗೆ ಹರಿದ ವಯಸ್ಸು ಅಳಂಗಿಲ್ಲ. ಆಗಲೇ ನಮಗೂ ವಯಸ್ಸಾಗೈತಿ, ಕೈ ಕಾಲ ನಡ ಅನ್ನೋದು ನೋವು ಬಂದೈತಿ. ಈಗ ಈ ವಯಸ್ಸಿನಾಗೂ ಹೋಗಿ ಹೊಲ್ದಾಗ ಕೆಲಸ ಮಾಡ್ಲೇನೆ ನಾನು? ನನಗೆ ಆಗಂಗಿಲ್ಲ ಅಂದ್ರೆ ಆಗಂಗಿಲ್ಲ ಅಷ್ಟೇ. ಅವ್ರು ಹರಿದ ವಯಸ್ಸಿನಾರು ಮಾಡ್ಬೇಕು, ಅವ್ರ ವಯಸ್ಸಿನಾಗ ನಾವು ಎಲ್ಲ ಮಾಡಿಲ್ಲನೇ ಕೆಲಸನ. ಈಗ ಆಗಂಗಿಲ್ಲ ಅಂತ ಕುಂತೀವಿ ಅಷ್ಟೇ. ಅವ್ರ ಜೊತೆ ಊರು ಸುತ್ತಕ್ಕಾದ್ರೆ ವಯಸ್ಸು ಅಳಂಗಿಲ್ಲ, ಇಲ್ಲಿ ಕೆಲಸ ಮಾಡೋಕ್ಕಾದ್ರೆ ವಯಸ್ಸು ಅಳತೈತಲ್ಲ ನಿಂದು. ನಿನ್ನ ವಯಸ್ಸಿನಾಗ ನೀನು ಮದುವೆ ಆಗಿ ಬಂದಾಗ ನೀನು ಊರೆಲ್ಲ ಸುತ್ತಿದಿ, ನಾನೇನು ನೋಡಿಲ್ಲ ಅಂತ ಹೇಳಕೋಬೇಡ. ನಾನು ಇದ ಊರಾಗ ಇದ್ದಕ್ಕೆ ನೀನು ನೋಡ್ಕೋತಾನೆ ಇದ್ದಕ್ಕೆ ನಾನು. ಮದುವೆ ಆದಮೇಲೆ ನೀನು ಇನ್ನು ಈ ಹುಡುಗರ ಮನ್ಯಾಗ ಎಲ್ಲ ಕೆಲಸ ಮಾಡ್ಕೊಂಡು ಹೊಲ್ದಾಗ ಮಾಡ್ಕೊಂಡು ಹೋಕ್ಕವು. ನೀನು ಹೊಲ್ದಾಗ 1 ದಿನ ಹೆಜ್ಜೆ ಇಟ್ಟಿಲ್ಲ, ಮನ್ಯಾಗೂ ಕೆಲಸ ಅಷ್ಟು ಕಷ್ಟ ಮಾಡ್ತಿದ್ದಿ. ಬರೀ ನೀನು ಮದುವೆ ಆದಮೇಲೆ ಊರು ಎಲ್ಲ ಸುತ್ತಿದ್ದು ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡೇನು? ನೀನು ಸುತ್ತಬೇಕಾದ್ರೆ ನಡಿತೈತಿ. ಈಗ ಹುಡುಗರು ಏನೋ ಪಾಪ ಬೇಜಾರಾಗೈತಿ, ಮದುವೆ ಆದಮೇಲೆ ಎಲ್ಲೂ ಹೋಗಿಲ್ಲ ಅಂತಂದೆಲ್ಲರೂ ಹೊರಗಡೆ ಹೊಂಟಾಗ ಅಡ್ಗಾಲ್ ಹಾಕ್ತಿದ್ಯೇನ ನೀನು?